ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದವೇದಂಗ ವೇದಾಂತ ವಿದ್ಯಾಸ್ಥಾನ ಬೇವಚ. ಎಲ್ಲ ಜ್ಯೋತಿಷ್ಯ ಬಾಂಧವರಿಗೆ ಈ ದಿನದ ಪ್ರಣಾಮಗಳು. ಈ ದಿನ ವೃಷಭ ರಾಶಿಯವರ ದಿನ ಭವಿಷ್ಯ ಬದುಕಿಗೆ ನೋಡೋಣ. 13/6/2026 ಶನಿವಾರ, ತ್ರಯೋದಶಿ ತಿಥಿ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ ಮತ್ತು ಸುಕರ್ಮಕ ಯೋಗ ಸಂಯೋಜನೆಗೊಂಡಿರುವಂಥ ಈ ಒಂದು ದಿನದಲ್ಲಿ ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಮಿಶ್ರ ಪ್ರಭಾವ, ಕೃತಿಕಾ ನಕ್ಷತ್ರದ ಅಗ್ನಿತತ್ವದ ಶಕ್ತಿ ಜೊತೆಗೆ ಸುಕರ್ಮಕ ಯೋಗದ ಕಾರ್ಯಸಿದ್ಧಿಯ ಅನುಗ್ರಹ ಅನ್ನುವಂಥದ್ದು ನಿಮ್ಮ ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಗೌರವದ ಮೇಲೆ ಪರಿಣಾಮ ಬೀರುತ್ತದೆ. ಯಾವ ಕೆಲಸದಲ್ಲಿ ಲಾಭ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎನ್ನುವಂಥದ್ದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನ ವೃಷಭ ರಾಶಿಯ ಅಧಿಪತಿ ಶುಕ್ರ, ವಾರದ ಅಧಿಪತಿ ಶನಿ ಸಂಯೋಜನೆ ಆಗಿರೋದ್ರಿಂದ ಶನಿಯ ತಾಳ್ಮೆ ಮತ್ತು ಶುಕ್ರನ ವ್ಯಾವಹಾರಿಕ ಶಕ್ತಿ ಸೇರಿ ಸ್ಥಿರ ಫಲವನ್ನು ನೀಡೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಲಾಭದ ಯೋಚನೆ ಬರ್ತದೆ. ಹಳೆಯ ಕೆಲಸಗಳನ್ನ ಪೂರ್ಣಗೊಳಿಸುವಂಥ ಸಾಧ್ಯತೆ ಇರ್ತದೆ. ಸಂಬಂಧಗಳಲ್ಲಿ ಹೊಂದಾಣಿಕೆ ಎನ್ನುವಂಥದ್ದು ಉಂಟಾಗ್ತದೆ. ಕೃತಿಕಾ ನಕ್ಷತ್ರದ ಪ್ರಭಾವದಿಂದಾಗಿ ಕೋಪ ಅಥವಾ ಕಠಿಣ ಮಾತುಗಳು ಹೆಚ್ಚಾಗಬಹುದು. ಹಠದಿಂದ ಸಣ್ಣ ಸಮಸ್ಯೆಗಳು ಬರಬಹುದು. ಮುಖ್ಯವಾದಂಥ ಸೂಚನೆ, ತಾಳ್ಮೆ ಮತ್ತು ಮೃದು ಮಾತು ಯಶಸ್ಸಿನ ಗುಟ್ಟು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ತ್ರಯೋದಶಿ ಮತ್ತು ಚತುರ್ದಶಿ ತಿಥಿಯ ಪ್ರಭಾವ ಇರೋದರಿಂದ ಹಳೆಯ ಕೆಲಸ ಪೂರ್ಣಗೊಳಿಸಲು ಅನುಕೂಲವಾಗ್ತದೆ. ಸಾಲ ಮತ್ತು ಅಡಚಣೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗ್ತದೆ. ಶಿವನ ಆರಾಧನೆಗೆ ಇಂದು ಅತ್ಯುತ್ತಮವಾದಂಥ ದಿನ. ಬಾಕಿ ಉಳಿದ ಕೆಲಸಗಳನ್ನು ಮುಗಿಸಬಹುದು. ಹಳೆಯ ಗೊಂದಲ ಕಡಿಮೆಯಾಗಬಹುದು. ಮನಸ್ಸಿಗೆ ಸ್ಪಷ್ಟತೆ ಎನ್ನುವಂಥದ್ದು ಬರ್ತದೆ. ಕೃತಿಕಾ ನಕ್ಷತ್ರದ ಪ್ರಭಾವ ಇರೋದರಿಂದ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ, ನಾಯಕತ್ವ ಮತ್ತು ಧೈರ್ಯ ಹೆಚ್ಚಾಗಿರ್ತದೆ. ಆದ್ದರಿಂದ ಈ ದಿನ ನಾಯಕತ್ವದ ಕಾರ್ಯಗಳಲ್ಲಿ ಯಶಸ್ಸು ಲಭ್ಯವಾಗ್ತದೆ. ಹೊಸ ಯೋಜನೆಗೆ ಚಾಲನೆ ಸಿಗಬಹುದು. ಮಾತಿಗೆ ಕಠಿಣತೆ ಅನ್ನುವಂಥದ್ದು ಬೇಡ. ಕುಟುಂಬದ ಜೊತೆ ವಾಗ್ವಾದ ಅನ್ನುವಂಥದ್ದು ಬೇಡ. ಸುಕರ್ಮಕ ಯೋಗದ ಪ್ರಭಾವ ಇರೋದರಿಂದ ಕೆಲಸದಲ್ಲಿ ಯಶಸ್ಸು, ಪರಿಶ್ರಮಕ್ಕೆ ತಕ್ಕ ಫಲ, ಗೌರವ ಹೆಚ್ಚಳವಾಗುವಂಥದ್ದು. ಈ ದಿನ ಸಮಾಜದಲ್ಲಿ ಹೆಸರು ಹೆಚ್ಚಾಗ್ತದೆ. ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಬಿಸ್ನೆಸ್ ಪ್ಲಾನಿಂಗ್ ಮಾಡೋದಾದರೆ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಸ್ಥಿರ ಪ್ರಗತಿಯ ದಿನ. ಉದ್ಯೋಗದಲ್ಲಿ ನಿಧಾನವಾದಂಥ ನಿಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಬರುವಂಥ ಅವಕಾಶಗಳು ಕೈತಪ್ಪಿ ಹೋಗ್ತದೆ. ಆದ್ದರಿಂದ ನಿಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಾರ್ದು. ಬೇಗ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅವಕಾಶಗಳು ತಪ್ಪಿ ಹೋಗೋದನ್ನು ತಡೆಯಬಹುದು. ಶಿಕ್ಷಕರಿಗಾಗಲಿ, ಜ್ಯೋತಿಷಿಗಳಿಗಾಗಲಿ, ಟ್ರೈನರ್ಗಳಿಗಾಗಲಿ ಈ ದಿನ ಉತ್ತಮವಾದಂಥ ದಿನ. ವಿದ್ಯಾರ್ಥಿಗಳ ವಿಶ್ವಾಸವನ್ನು ಗೆಲ್ಲಬಹುದು. ಫೈನಾನ್ಸ್, ಬಿಸ್ನೆಸ್ ಕ್ಷೇತ್ರದಲ್ಲಿರುವಂಥವ್ರಿಗೆ ಹಣಕಾಸಿನ ಯೋಜನೆಯಲ್ಲಿ ಯಶಸ್ವಿ ಆಗ್ತೀರಾ. ಕಸ್ಟಮರ್ಗಳಲ್ಲಿ ವಿಶ್ವಾಸವನ್ನು ಗಳಿಸ್ತೀರಾ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ಟೀಮ್ ವರ್ಕ್ ಸಪೋರ್ಟ್ ಸಿಗ್ತದೆ. ಹಿರಿಯರಿಂದ ಅಪ್ರಿಸಿಯೇಷನ್ ದೊರೆಯುತ್ತದೆ. ಬಿಸ್ನೆಸ್ ಮಾಡೋವಂಥವ್ರಿಗೆ, ವ್ಯವಹಾರಗಳನ್ನು ಮಾಡೋವಂಥವ್ರಿಗೆ ಸ್ಥಿರವಾದಂಥ ಲಾಭದ ಸೂಚನೆ ದೊರೆಯುತ್ತದೆ. ಒಂದು ಬ್ಯೂಟಿ ಕ್ಷೇತ್ರ, ಫ್ಯಾಷನ್ ಡಿಸೈನಿಂಗು, ಕೃಷಿ ಕ್ಷೇತ್ರ, ಆಹಾರಕ್ಕೆ ಸಂಬಂಧಿತ ಕ್ಷೇತ್ರಗಳಲ್ಲಿರುವಂಥವ್ರಿಗೆ ಲಾಭ ತಂದು ಕೊಡುವಂಥ ಫಲಗಳು ಲಭಿಸ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸಿನ ವಿಚಾರದಲ್ಲಿ ಸಂಗ್ರಹವನ್ನು ಮಾಡುವಂಥ ಅವಕಾಶಗಳು ಬರ್ತದೆ. ಉಳಿತಾಯಕ್ಕೆ ಯೋಚನೆ ಹೆಚ್ಚಾಗ್ತದೆ. ಆದರೆ ವೈಭವೋಪೇತ ವೆಚ್ಚಗಳನ್ನು ನಿಯಂತ್ರಿಸಿ. ಇನ್ವೆಸ್ಟ್ ಮಾಡಬೇಕಾದ್ರೆ, ಒಡವೆಗಳನ್ನು ತೆಗೆದುಕೊಳ್ಬೇಕಾದ್ರೆ ಯೋಚನೆ ಮಾಡಿ. ಬೇರೆ ಕಡೆ ಹೂಡಿಕೆ ಮಾಡೋದ್ರ ಬದಲು ಒಡವೆ ತೆಗೆದುಕೊಳ್ಳೋದ್ರಲ್ಲಿ, ಒಡವೆಗಳಿಗೆ ಬಂಡವಾಳ ಹಾಕೋದ್ರಲ್ಲಿ ಉತ್ತಮ ಫಲ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕುಟುಂಬದಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ದಂಪತಿಗಳಲ್ಲಿ ಹೊಂದಾಣಿಕೆ ಇರ್ತದೆ. ಆದರೆ ಕೋಪದಲ್ಲಿ ಯಾವುದೇ ರೀತಿಯಾದಂಥ ಮಾತನಾಡಬಾರ್ದು. ಕೋಪ ಬಂದಾಗ ಶಾಂತವಾಗಿರಿ.
ಆರೋಗ್ಯವನ್ನು ನೋಡೋದಾದರೆ ಗಂಟಲಿನಲ್ಲಿ ಬಾಧೆ, ದಣಿವು, ಜೀರ್ಣಶಕ್ತಿಯಲ್ಲಿ ಸಮಸ್ಯೆ ಉಂಟಾಗ್ತದೆ. ಬೆಚ್ಚಗಿನ ನೀರನ್ನು ಮತ್ತು ಲಘು ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಉತ್ತಮ. ಈ ದಿನದ ಎಚ್ಚರಿಕೆ ಏನು? ಹಣಕಾಸಿನಲ್ಲಿ ಆತುರತೆ ಎನ್ನುವಂಥದ್ದು ಬೇಡ. ವಾಹನ ಚಾಲನೆಯಲ್ಲಿ ಜಾಗ್ರತೆ. ಸಿಗ್ನೇಚರ್ ಮಾಡಬೇಕಂತಂದರೆ ಎರಡೆರಡು ಸರಿ ಚೆಕ್ ಮಾಡಿ ಸಿಗ್ನೇಚರ್ ಮಾಡಿ, ಹಾಕೊಳಕ್ಕೆ ಹೋಗಬಾರ್ದು. ಪರಿಹಾರಕ್ಕೋಸ್ಕರ ಚಂದ್ರನಿಗೆ ಹಾಲನ್ನು ಅರ್ಪಿಸಿ. ಕೊನೆಗೊಂದು ಕಿವಿ ಮಾತು: ತಾಳ್ಮೆ, ಮೃದು ಮಾತು ಮತ್ತು ಯೋಚಿಸಿ ಮಾಡಿದ ನಿರ್ಧಾರಗಳಿಂದ ಯಶಸ್ಸು ಲಭ್ಯವಾಗ್ತದೆ. ಗೌರವ ಮತ್ತು ಸ್ಥಿರವಾದಂಥ ಲಾಭ ತರುವಂಥ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ವೃಷಭ ರಾಶಿಯವರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಟ್ಟು ಈ ಒಂದು ದಿನ ಭವಿಷ್ಯವನ್ನು ನೋಡಿದ್ದಕ್ಕೋಸ್ಕರ, ಕೇಳಿದ್ದಕ್ಕೋಸ್ಕರ ತಮಗೆ ಧನ್ಯವಾದಗಳು. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.